ಸ್ಮಾರ್ಟ್ ಸಿಟಿಯೋ ಅಥವಾ ಭ್ರಷ್ಟಾಚಾರದ ಕೂಪವೋ? ಶಿವಮೊಗ್ಗದ ಜನರ ಆಕ್ರೋಶದ ಪ್ರಶ್ನೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇನ್ಸೈಟ್ ಎಡಿಟರ್ ಸ್ಪೆಷಲ್ ವಿಶೇಷ ಸಂಚಿಕೆಗೆ ಸ್ವಾಗತ. ವೀಕ್ಷಕರೇ, ಇದು ಶಿವಮೊಗ್ಗದ ಸ್ಮಾರ್ಟ್ ದುರಂತ. ಮಳೆ ಬಂದರೆ ಸಾಕು, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಈಗ ನರಕವಾಗಿ ಮಾರ್ಪಡುತ್ತಿದೆ. ಕೇವಲ 1 ಗಂಟೆಯ ಮಳೆಗೆ ನಗರದ ಹೃದಯ ಭಾಗ ಜಲಾವೃತವಾಗುತ್ತಿದೆ ಅಂದರೆ ಇಲ್ಲಿನ ಸ್ಮಾರ್ಟ್ ಸಿಟಿ ಕಾಮಗಾರಿ ಎಷ್ಟು ವೈಜ್ಞಾನಿಕವಾಗಿದೆ ಎಂಬುದು ಸಾಬೀತಾಗುತ್ತಿದೆ. ನಗರದ RML ನಗರ, ಮಂಡ್ಲಿ, ಇಮಾಂಬಾಡ, ಜೆಪಿ ನಗರ, ಟಿಪ್ಪು ನಗರ, ಅಣ್ಣಾ ನಗರ, ನಂಜಪ್ಪ ಲೇಔಟ್, ಮೆಹಬೂಬ್ ನಗರ, ಅಮೀರ್ ಅಹಮದ್ ಕಾಲೋನಿ, ಟ್ಯಾಂಕ್ ಮೊಹಲ್ಲಾ ಬಾಪೂಜಿ ನಗರದ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ನಿವಾಸಿಗಳು ಪ್ರತಿ ಮಳೆಗಾಲದಲ್ಲೂ ಆತಂಕದಲ್ಲೇ ಕಾಲ ಕಳೆಯಬೇಕಿದೆ. ರಾಜಕಾಲುವೆಗಳು ಮತ್ತು ಚರಂಡಿಗಳು ಸರಿಯಾಗಿ ಸ್ವಚ್ಛವಾಗದ ಕಾರಣ ಗಟಾರದಲ್ಲಿ ಹರಿಯಬೇಕಾದ ಕೊಳಚೆ ನೀರು ಜನರ ಮನೆ ಮತ್ತು ಅಂಗಡಿಗಳಿಗೆ ನುಗ್ಗುತ್ತಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಹಾಳಾಗುತ್ತಿವೆ. ಕಮಿಷನರ್ ವಿರುದ್ಧ ಜನಾಕ್ರೋಶದ ಕಿಚ್ಚು. ವೀಕ್ಷಕರೇ, ಇಲ್ಲಿ ಕೇಳಿಬರುತ್ತಿರುವ ಅತಿ ದೊಡ್ಡ ಆರೋಪ ಅಂದರೆ ಅದು ಮಹಾನಗರ ಪಾಲಿಕೆಯ ಕಮಿಷನರ್ ಮಯಣ್ಣಗೌಡ ಅವರ ವಿರುದ್ಧ. ಸ್ಮಾರ್ಟ್ ಸಿಟಿ ಕಾಮಗಾರಿ ಆರಂಭವಾದಾಗಿನಿಂದ ಇವರ ನಾಯಕತ್ವದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪಗಳಿವೆ. ಹಿಂದೆ ಇದೇ ಕಾರಣಕ್ಕೆ ವರ್ಗಾವಣೆಯಾಗಿದ್ದ ಇವರು ಈಗ ಮತ್ತೆ ಶಿವಮೊಗ್ಗಕ್ಕೆ ಮರಳಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಎಂದು ಹೇಳಲಾಗುತ್ತಿದೆ. ಇಲ್ಲಿನ ಯುಜಿಡಿ ಅಂದರೆ ಒಳಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿದೆ. 1 ರಿಂದ 1.5 ಅಡಿ ಆಳವಿರುವ ಒಳಚರಂಡಗಳಿಗೆ 4 ರಿಂದ 5 ಮನೆಗಳ ಸಂಪರ್ಕ. ಮಳೆ ಬಂದಾಗ ಇವರ ಬಚ್ಚಲು ನೀರು ಅವರ ಮನೆಗೆ, ಅವರ ಬಚ್ಚಲ ನೀರು ಇರುವ ಮನೆಗೆ ನುಗ್ಗುತ್ತದೆ. ಆರೋಗ್ಯ ನಿರೀಕ್ಷಕರು, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಕೇವಲ ಸುಳ್ಳು ಭರವಸೆಗಳನ್ನು ನೀಡುವ ಈ ಅಧಿಕಾರಿಗಳಿಗೆ ಜನರ ಸಂಕಷ್ಟ ಬೇಕಾಗಿಲ್ಲ, ಕೇವಲ ಕಮಿಷನ್ ದಂಧೆಯಷ್ಟೇ ಮುಖ್ಯವಾಗಿದೆ. ಇದು ಶಿವಮೊಗ್ಗದ ನೊಂದ ನಾಗರಿಕರ ಆಕ್ರೋಶದ ನುಡಿ. ಅವೈಜ್ಞಾನಿಕ ಒಳಚರಂಡಿ ಕಳಪೆ ಕಾಮಗಾರಿ ಆಗಿಯೂ ಆಯಿತು, ಬಿಲ್ ಪಾಸ್ ಮಾಡಿಕೊಂಡು ಕಮಿಷನ್ ತಗೊಂಡು ನುಂಗು ಕೂಡ ಆಯಿತು. ನಮ್ಮ ಇಂದಿನ ಪ್ರಮುಖ ಪ್ರಶ್ನೆಗಳು: ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಡೆದ ಕೋಟ್ಯಂತರ ರೂಪಾಯಿ ಅವ್ಯವಹಾರದ ತನಿಖೆ ಯಾವಾಗ? ಲೋಕಾಯುಕ್ತರು ಇಂತಹ ಅಧಿಕಾರಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡು ಸಾರ್ವಜನಿಕರಿಗೆ ಪರಿಹಾರ ನೀಡುತ್ತಾರೆಯೇ? ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದರೂ ಮಯಣ್ಣಗೌಡರನ್ನು ಮತ್ತೆ ಶಿವಮೊಗ್ಗಕ್ಕೆ ನೇಮಕ ಮಾಡಿದ್ದು ಯಾಕೆ? ಯಾರ ಪ್ರಭಾವದಿಂದ ಈ ಅಧಿಕಾರಿ ಇನ್ನೂ ಗಟ್ಟಿಯಾಗಿ ಕುಳಿತಿದ್ದಾರೆ? ಶಿವಮೊಗ್ಗದ ಈ ಗಟಾರ ರಾಜಕೀಯದ ಬಗ್ಗೆ ತನಿಖೆಯಾಗದಿದ್ದರೆ ಪ್ರತಿ ಮಳೆಗಾಲವೂ ಇಲ್ಲಿನ ಜನರಿಗೆ ಕರಾಳ ರಾತ್ರಿಯಾಗುವುದರಲ್ಲಿ ಸಂದೇಹವಿಲ್ಲ. ಜನರ ತೆರಿಗೆ ಹಣದಿಂದ ಆಗುತ್ತಿರುವ ಭ್ರಷ್ಟಾಚಾರದ ಕಾಮಗಾರಿಗಳು ಕನ್ನಡಿಯಂತೆ ಕ್ಲೀನಾಗಿ ಮೇಲ್ನೋಟಕ್ಕೆ ಕಾಣುತ್ತಿದೆ. ಸಿಟಿ ಬಸ್ ಬಾರದೇ ಇರುವ ರಸ್ತೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ಬಸ್ ತಂಗುದಾಣಗಳು ನಿರ್ಮಾಣ ಮಾಡಿ ಕಮಿಷನ್. ಒಳಚರಂಡಿ ಕಳಪೆ ಕಾಮಗಾರಿ ನಡೆಸಿ ಬಿಲ್ ಪಾಸ್ ಮಾಡಿ ಕಮಿಷನ್. ವಿದ್ಯುತ್ ಸಂಪರ್ಕದ ಟ್ರಾನ್ಸ್ಫಾರಂಗಳಲ್ಲಿ ಕಳಪೆ ಕಾಮಗಾರಿ ಮಾಡಿ ಬಿಲ್ ಪಾಸ್ ಮಾಡಿಕೊಂಡು ಕಮಿಷನ್. ಫುಟ್ಪಾತ್ ಕಳಪೆ ಕಾಮಗಾರಿ ಮಾಡಿ ಕಮಿಷನ್. ಬೀದಿ ಬದಿ ವ್ಯಾಪಾರಸ್ಥರ ಲೋನ್ ಕೇಳಲು ಹೋದಾಗ ಹಣ ನೀಡದೆ ಕೆಲಸನೇ ಮಾಡಲ್ಲ. ಇಂತಹ ಭ್ರಷ್ಟಾಚಾರದ ಕೂಸಾಗಿದೆ ನಮ್ಮ ಮಹಾನಗರ ಪಾಲಿಕೆ. ಲೋಕಾಯುಕ್ತ ಬಲೆ ಇವೆಲ್ಲ ಸಿಕ್ಕಿ ಬೀಳುವುದು ಯಾವಾಗ? ಮಳೆಗಾಲದಲ್ಲಿ ಜನಸಾಮಾನ್ಯರಿಗೆ ಪ್ರತಿ ವರ್ಷ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳ ಹಾನಿಗೆ ಭರಿಸುವವರು ಯಾರು? ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಇಲ್ಲವೇ? ಪದೇ ಪದೇ ಶಿವಮೊಗ್ಗ ನಗರಕ್ಕೆ ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಅಪಾಯಿಂಟ್ ಮಾಡಿಕೊಂಡು ಬರುತ್ತಿರುವುದು ಯಾರು? ಇದೆಲ್ಲವೂ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕಿದೆ. ಬೇಕಾದರೆ ಒಂದು ರಿಟೈರ್ಡ್ ಅಧಿಕಾರಿಗಳ ಒಳಗೊಂಡ ಹೊಸ ಆಯೋಗ ನೇಮಕ ಮಾಡಿ ತನಿಖೆ ನಡೆಸಿದರೆ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತದೆ ಎಂದು ನಮ್ಮ ಆಶಯ. ಇದು ಇವತ್ತಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್. ಮುಂದಿನ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಇನ್ಸೈಟ್ ನ್ಯೂಸ್ 14 ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.